ಇಂದು ಶಿವರಾತ್ರಿಯ ಕುರಿತು 3 ಕಥೆಗಳನ್ನು ಹೇಳುತ್ತೇನೆ. ಒಂದು ರಾತ್ರಿಯ ಜಾಗರಣೆಯಿಂದ ಜೀವನವೇ ಬದಲಾಗುತ್ತದೆ ಎಂದರೆ ನಂಬುತ್ತೀರಾ? ಶಿವಪುರಾಣದಲ್ಲಿ ಶಿವರಾತ್ರಿಯ ಆಚರಣೆ ಕುರಿತು ಒಂದು ಅದ್ಭುತ ಕಥೆಯಿದೆ. ದೇವಲೋಕದಲ್ಲಿ ಒಮ್ಮೆ ಬ್ರಹ್ಮ ಹಾಗೂ ವಿಷ್ಣು ಅವರ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯದಲ್ಲಿ ವಾಗ್ವಾದ ಉಂಟಾಯಿತು. ದೇವತೆಗಳು ಸಮಾಧಾನ ಕಾಣದೆ ಪರಮಶಿವನನ್ನು ಪ್ರಾರ್ಥಿಸಿದರು. ಆಗ ವಿಷ್ಣು ಮತ್ತು ಬ್ರಹ್ಮರ ಮಧ್ಯೆ ಅನಂತ ಅಗ್ನಿಕಂಭದ ರೂಪದಲ್ಲಿ ಶಿವನು ಪ್ರತ್ಯಕ್ಷನಾದನು. ನನ್ನ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡಿಯಿರಿ ಎಂದು ಶಿವನು ಸೂಚಿಸಿದನು. ಬ್ರಹ್ಮನು ಹಂಸದ ರೂಪ ತಾಳಿ ಮೇಲ್ಮುಖವಾಗಿ ಹೊರಟನು. ವಿಷ್ಣು ವರಾಹಾವತಾರ ತಾಳಿ ಪಾತಾಳದತ್ತ ಇಳಿದನು. ಎಷ್ಟೇ ಹುಡುಕಿದರೂ ಆ ಅಗ್ನಿಕಂಭದ ಅಂತ್ಯ ಯಾರಿಗೂ ಕಾಣಿಸಲಿಲ್ಲ. ಶಿವನ ಅನಂತ ಶಕ್ತಿಯ ಅರಿವು ಅವರಿಗೆ ಮೂಡಿತು. ಆದರೆ ಶಿವನ ಜಡೆಯಿಂದ ಬೀಳುತ್ತಿದ್ದ ಕೇತಕಿ ಪುಷ್ಪವನ್ನು ಕಂಡ ಬ್ರಹ್ಮನು ಅದನ್ನು ಸಾಕ್ಷಿಯಾಗಿ ಮಾಡಿ ಸುಳ್ಳು ಹೇಳಿದನು. ಮೋಸವನ್ನು ಅರಿತ ಶಿವನು ಬ್ರಹ್ಮನಿಗೆ ಶಾಪ ನೀಡಿ ಲಿಂಗರೂಪ ತಾಳಿದನು. ಆ ದಿನ ಮಾಘ ಮಾಸದ ಬಹುಳ ಚತುರ್ದಶಿ. ಆ ಪವಿತ್ರ ರಾತ್ರಿಯೇ ನಾವು ಇಂದು ಆಚರಿಸುವ ಮಹಾಶಿವರಾತ್ರಿ. ಓಂ ನಮಃ ಶಿವಾಯ. ಶಿವರಾತ್ರಿಯಂದು ತನ್ನನ್ನು ಭಕ್ತಿಯಿಂದ ಪೂಜಿಸುವವರಿಗೆ ವಿಶೇಷ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಗೆ ಅರುಹಿದ್ದಾನೆ ಎಂದು ಶಿವಪುರಾಣ ಹೇಳುತ್ತದೆ. ಇದೇ ದಿನ ಶಿವ ಪಾರ್ವತಿಯರ ದಿವ್ಯ ವಿವಾಹ ಮಹೋತ್ಸವ ನಡೆದಿತೆಂದು ಪ್ರತೀತಿ. ಹಿಮವಂತನ ಮಗಳು ಪಾರ್ವತಿ ರಾತ್ರಿಯಿಡೀ ಶಿವನಾಮ ಜಪಿಸಿ ಕಠಿಣ ತಪಸ್ಸು ಮಾಡಿ ಮಹಾದೇವನನ್ನು ಮೆಚ್ಚಿಸಿಕೊಂಡಳು. ಇದೇ ರಾತ್ರಿಯಲ್ಲಿ ಶಿವನು ರುದ್ರತಾಂಡವ ನೃತ್ಯ ಮಾಡಿದನೆಂದು ಹೇಳಲಾಗುತ್ತದೆ. ದೇವರುಗಳು ಮತ್ತು ಅಸುರರು ಸಮುದ್ರ ಮಂಥನ ಮಾಡಿದಾಗ ಉದ್ಭವವಾದ ವಿಷವನ್ನು ಲೋಕಕ್ಷೇಮಕ್ಕಾಗಿ ಶಿವನು ಕುಡಿದನು. ಆ ವಿಷ ಗಂಟಲೊಳಗೆ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಳು. ಅದರಿಂದಲೇ ಶಿವನು ನೀಲಕಂಠನಾದನು. ಭಕ್ತರು ಈ ಪವಿತ್ರ ರಾತ್ರಿಯಲ್ಲಿ ಜಾಗರಣೆ ಮಾಡಿ ನೀಲಕಂಠನನ್ನು ಸ್ತುತಿಸುತ್ತಾರೆ. ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗೆಯನ್ನು ತನ್ನ ಜಡೆಯಲ್ಲಿ ಧರಿಸಿದ ಮಹಾದೇವ ಆತನ ಭಕ್ತಿಗೆ ಸಂತುಷ್ಟನಾಗಿ ಗಂಗೆಯನ್ನು ಭೂಮಿಗೆ ಹರಿಯಲು ಅನುಗ್ರಹಿಸಿದ ದಿನವು ಇದೇ ಶಿವರಾತ್ರಿ ಎಂದು ಪುರಾಣಗಳು ಹೇಳುತ್ತವೆ. ಓಂ ನಮಃ ಶಿವಾಯ. ಶಿವರಾತ್ರಿ ಆಚರಣೆಯ ಕುರಿತಾಗಿ ಪ್ರಚಲಿತದಲ್ಲಿರುವ ಕಥೆಯಿದು. ಹಿಂದೆ ಬೇಡನೊಬ್ಬ ಕಾಡಿನಲ್ಲಿ ಬೇಟೆಗಾಗಿ ತೆರಳಿದ್ದ. ದಿನವಿಡೀ ಅಲೆದರೂ ಆತನಿಗೆ ಯಾವುದೇ ಬೇಟೆ ಸಿಗಲಿಲ್ಲ. ಬೇಟೆ ಅರಸಿ ಹೊರಟ ಬೇಡ ದಾರಿ ತಪ್ಪಿ ಅರಣ್ಯದಲ್ಲೇ ಅಲೆಯತೊಡಗಿದ. ಅದಾಗಲೇ ಸಂಜೆಯಾಗಿತ್ತು. ಕ್ರೂರ ಪ್ರಾಣಿಗಳು ಆತನನ್ನು ಸುತ್ತುವರಿಯತೊಡಗಿದವು. ಭಯಗ್ರಸ್ತನಾದ ಬೇಡ ಮರವೇರಿದ. ಮನದಲ್ಲೇ ಶಿವನನ್ನು ಧ್ಯಾನಿಸುತ್ತಾ ಮರದ ಎಲೆಗಳನ್ನು ಕಿತ್ತು ಕೆಳಗಡೆ ಹಾಕತೊಡಗಿದ. ಆ ಎಲೆಗಳು ಅವನಿಗರಿವಿಲ್ಲದಂತೆಯೇ ಕೆಳಗಡೆ ಇದ್ದ ಶಿವಲಿಂಗದ ಮೇಲೆ ಬೀಳತೊಡಗಿಲವು. ಕಾಕತಾಳೀಯವೆಂದರೆ ಆತ ಏರಿದ್ದ ಮರ ಬಿಲ್ವ ಮರವಾಗಿತ್ತು. ಶಿವರಾತ್ರಿಯಂದು ಪೂರ್ತಿ ಜಾಗರಣೆ ಇದ್ದು ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಿದ ಬೇಡನಿಗೆ ಶಿವ ಅಭಯ ನೀಡಿದ. ಶಿವನೇ ಆತನನ್ನು ರಕ್ಷಿಸಿದ ಎಂಬ ಸುದ್ದಿ ಹರಡಿ ಭಕ್ತರು ಶಿವರಾತ್ರಿಯಂದು ಶಿವನನ್ನು ಪೂಜಿಸಲು ಆರಂಭಿಸಿದರು. ಪುಣ್ಯದ ಫಲವಾಗಿ ಬೇಡ ಮುಂದಿನ ಜನ್ಮದಲ್ಲಿ ರಾಜ ಚಿತ್ರಭಾನುವಾಗಿ ಜನಿಸಿದ ಎಂಬುದು ಕಥೆ. ಮಹಾಭಾರತದಲ್ಲಿ ಬರುವ ಈ ಕಥೆಯನ್ನು ಮರಣಶಯ್ಯೆಯಲ್ಲಿ ಮಲಗಿದ್ದ ಭೀಷ್ಮ ಹೇಳಿದನೆಂಬುದು ಪ್ರತೀತಿ. ಓಂ ನಮಃ ಶಿವಾಯ.